ಪ್ರಿಯ ವಿದ್ಯಾರ್ಥಿಗಳೇ, ಯಾರೆಲ್ಲ PUC ಮುಗಿಸಿದ್ದೀರಿ ಮತ್ತು ಡಿಗ್ರಿಗೆ ಸೇರ್ಲಿಕ್ಕಿದ್ದೀರಿ ಅವ್ರಿಗೊಂದು ಕೋರ್ಸಿನ ಮಾಹಿತಿ ಕೊಡ್ತಾ ಇದ್ದೀನಿ. ಅದು ಯಾವುದು ಅಂದರೆ BSc ಇನ್ ಕಾಸ್ಮೆಟಾಲಜಿ ಅಂತೇಳಿ. ಅಂದರೆ ಈ ಬ್ಯೂಟಿಷಿಯನ್ಸ್ ಇರ್ಬೋದು, ಮತ್ತು ಸ್ಕಿನ್ ಕೇರ್ ಇರ್ಬೋದು, ಮತ್ತು ಏರಿನ ಬಗ್ಗೆ ಇಂಟ್ರೆಸ್ಟ್ ಇರೋ ಅಂಥ ಅಂದರೆ ಟ್ರೀಟ್ಮೆಂಟ್ ಇರ್ಬೋದು, ಇಲ್ಲ ಸ್ಟೈಲಿಗೋಸ್ಕರ ಈ ಥರ ಬ್ಯಾಚುಲರ್ ಆಫ್ ಸೈನ್ಸ್ ಇನ್ ಬ್ಯೂಟಿ ಕಾಸ್ಮೆಟಾಲಜಿ ಅಂತೇಳಿ ಒಂದು ಕೋರ್ಸ್ ಇದೆ. ಆ ಕೋರ್ಸ್ ಬಗ್ಗೆ ಇವತ್ತು ಮಾಹಿತಿ ಕೊಡ್ತಾ ಇದ್ದೀನಿ. ಇದು ಒಂದು ಇಂಡಿವಿಜುವಲ್ ಆಗಿ ಓನಾಗಿ ಕೆಲಸ ಮಾಡೋ ಅಂಥದ್ದಿರ್ಬೋದು, ಕೆಲವು ಕಂಪ್ನಿಗಳಲ್ಲೂ ಸಹ ಕೆಲಸ ಮಾಡೋ ಅಂಥದ್ದಿರ್ಬೋದು, ಕಾಸ್ಮೆಟಿಕ್ಸ್ ಇದರಲ್ಲಿ ಆ ಥರದ, ಮತ್ತು ಈ ಸ್ಕಿನ್ ಕೇರ್ ಹಾಸ್ಪಿಟಲ್ಸಲ್ಲಿರ್ಬೋದು, ಈ ಥರದ್ದೆಲ್ಲ ಕಡೆ ಕೆಲಸ ಮಾಡ್ಬೋದಂಥ ಕೋರ್ಸ್ ಇದು. ಬ್ಯಾಚುಲರ್ ಇನ್ ಸೈನ್ಸ್ ಇನ್ ಬ್ಯೂಟಿ ಕಾಸ್ಮೆಟಾಲಜಿ ಅಂತೇಳಿ ಕೆಲವು ಕಡೆ ಇದೆ. ಇದು ಒಂದು ಡಿಗ್ರಿ ಕೋರ್ಸು, 3 ಇಯರ್ಸ್ ಇರುತ್ತೆ. ಅಂಡರ್ ಗ್ರ್ಯಾಜುಯೇಟ್ ಪ್ರೋಗ್ರಾಮ್ ಅಂತಲೂ ಕರೀತಾರೆ. ಫೋಕಸ್ ಆನ್ ಸೈನ್ಸ್ ಆ್ಯಂಡ್ ಆರ್ಟ್ ಆಫ್ ಬ್ಯೂಟಿ ಕೇರ್. ಈ ಬ್ಯೂಟಿ ಕೇರ್ ಬಗ್ಗೆ ಈ ಕೋರ್ಸಲ್ಲಿ ಕಲಿಬೋದು. ಸ್ಟೂಡೆಂಟ್ಸ್ಗೆ ಸ್ವಲ್ಪ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತಾರೆ. ಈ ಬ್ಯೂಟಿಷಿಯನ್ಸ್ ಬಗ್ಗೆ, ಅದರ ಟ್ರೀಟ್ಮೆಂಟ್ಸ್ ಬಗ್ಗೆ, ಅದರ ಸರ್ವಿಸ್, ಕ್ಲೈಂಟ್ಸ್ಗೆ ಯಾವ ಥರ ಸರ್ವಿಸ್ ಕೊಡಬೇಕು ಅನ್ನೋದ್ರ ಬಗ್ಗೆ ಈ ಬ್ಯಾಚುಲರ್ಸ್ ಆಫ್ ಸೈನ್ಸ್ ಇನ್ ಬ್ಯೂಟಿ ಕಾಸ್ಮೆಟಾಲಜಿಲಿ ಟ್ರೈನಿಂಗ್ ಕೊಡ್ತಾರೆ. ಇಲ್ಲಿ ಯಾವ್ಯಾವೆಲ್ಲ ಸಬ್ಜೆಕ್ಟ್ಸ್ ಬರ್ತವೆ ಅಂತಂದರೆ, ಇಲ್ಲಿ ಬ್ಯೂಟಿ ಮತ್ತು ವೇರ್ನೆಸ್ ಇಂಡಸ್ಟ್ರಿನಲ್ಲಿ ಕೆಲಸ ಮಾಡ್ಬೋದು, ಸ್ಕಿನ್ ಕೇರಲ್ಲಿ ಕೆಲಸ ಮಾಡ್ಬೋದು, ಮತ್ತು ಹೇರ್ ಡಿಸೈನಿಂಗ್ ಮಾಡೋದು, ಮೇಕಪ್ ಇರ್ಬೋದು, ಮೇಕಪ್ ಆರ್ಟಿಸ್ಟ್ ಇರ್ಬೋದು, ಪ್ರೊಫೆಷನಲ್ ಮತ್ತು ಫುಡ್ ಕೇರ್, ನೈಲ್ ಕೇರ್, ಮತ್ತು ಸಪ ಟ್ರೀಟ್ಮೆಂಟು, ಬಿಸ್ನೆಸ್ ಮ್ಯಾನೇಜ್ಮೆಂಟ್ಸು, ವುಮೆನ್ ನ್ಯೂಟ್ರಿಷನ್ಸ್, ಈ ಥರದ್ದು ಎಲ್ಲ ಕೋರ್ಸ್ ಸಬ್ಜೆಕ್ಟ್ಸು ಈ ಕೋರ್ಸ್ ಒಳಗೆ ಬರ್ತವೆ. ಆರ್ಟಿಸ್ಟ್ಗಳಿಗೆ ಮೇಕಪ್ ಮಾಡೋದಿರ್ಬೋದು, ಈ ಥರದ್ದು ಎಲ್ಲ ಕೋರ್ಸ್ TV ಮೀಡಿಯಾದಲ್ಲಿ ಬರೋ ಅಂಥ ಮೀಡಿಯಾಗಳಲ್ಲೂ ತಗೋತಾರೆ ಇವ್ರನ್ನೆಲ್ಲ. ಸ್ಟೂಡೆಂಟ್ಸ್ ಏನಾಗಿರಬೇಕು, ಸೆಕೆಂಡ್ ಪಿ ನಾನು ಹೇಳಿದಂಗೆ PUC ಆಗಿರಬೇಕು. PUCಲಿ 45 to 50% ಮಾರ್ಕ್ಸ್, ಅಗ್ರಿಗೇಟ್ ಮಾರ್ಕ್ಸ್ ಇರಬೇಕು. ಕ್ಯಾಂಡಿಡೇಟ್ಸ್ ನೀಡ್ ಟು ಬಿ ಅಟ್ಲೀಸ್ಟ್ 17 ಇಯರ್ಸ್ ಓಲ್ಡ್, ಅಂದರೆ 17 ವರ್ಷಕ್ಕಿಂತ ಜಾಸ್ತಿ ಆಗಿರಬೇಕು. ಮತ್ತು ಕಾಲೇಜಸ್ ಎಲ್ಲಿದೆ ಅಂದರೆ, ಸಂದೀಪ್ ಯೂನಿವರ್ಸಿಟಿ ಬೆಂಗಳೂರಲ್ಲಿದೆ, ಪೆರಲ್ ಅಕಾಡೆಮಿ ಆಫ್ ಫ್ಯಾಷನ್ ಡೆಲ್ಲಿ ಮತ್ತು ಬೆಂಗಳೂರಲ್ಲಿದೆ, ಇಂಟರ್ನ್ಯಾಷನಲ್ ಸ್ಕೂಲ್ ಆಫ್ ಅಸೆನ್ಸರ್ಸ್ ಸಪಾ ಪುಣೆಯಲ್ಲಿದೆ, ಲ್ಯಾಕ್ಮಿ ಅಕಾಡೆಮಿ ಅಂತಿದೆ ಬೆಂಗಳೂರಲ್ಲಿ, ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಆಯುರ್ವೇದ ಜೈಪುರಲ್ಲಿದೆ, ತಮಿಳುನಾಡು ಓಪನ್ ಯೂನಿವರ್ಸಿಟಿ ಚೆನ್ನೈಯಲ್ಲಿದೆ. ಈ ಥರ ತುಂಬ ಇನ್ಸ್ಟಿಟ್ಯೂಟ್ ಆಫ್ ಬ್ಯೂಟಿ ಹೆಲ್ತ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಮುಂಬೈಯಲ್ಲಿದೆ. ಈ ಥರ ತುಂಬ ಕಾಲೇಜ್ಗಳು ಈ ಥರದಲ್ಲಿ ಈ ಕೋರ್ಸಲ್ಲಿ ಫೇಮಸ್ ಆಗಿರೋದವೆ. ಮತ್ತು ಒಳ್ಳೆ ಪ್ರೊಫೆಷ್ನಲ್ಸ್ ಬಗ್ಗೆ ಕೊಡ್ತಾ ಇರೋ ಅಂಥ ಒಂದು ಉತ್ತಮವಾದ ಕೋರ್ಸು. ಎಲ್ಲೆಲ್ಲೆಲ್ಲ ಕೆಲಸ ಮಾಡ್ಬೋದು, ಕ್ಯಾರಿಯರ್ ಆಪರ್ಚುನಿಟೀಸ್ ಎಲ್ಲ ಹೇಗಿರುತ್ತೆ ಅಂದರೆ, ಮೇಕಪ್ ಆರ್ಟಿಸ್ಟ್ ಆಗ್ಬೋದು, ಸ್ಕಿನ್ ಕೇರ್ ಸ್ಪೆಷಲಿಸ್ಟ್ ಆಗ್ಬೋದು, ಬ್ಯೂಟಿ ಕಾಪಿ ರೈಟರ್ಸ್ ಆಗ್ಬೋದು, ವೆಡ್ಡಿಂಗ್ ಆ್ಯಂಡ್ ಈವೆಂಟ್ ಸ್ಟೈಲಿಶು, ಏರ್ ಸ್ಟೈಲಿಸ್ಟಲ್ಲಿ ಟ್ರೀಟ್ಮೆಂಟಲ್ಲಿ ಇವ್ರನ್ನೆಲ್ಲ ತಗೋತಾರೆ. ಅಡ್ಮಿಷನ್ ಪ್ರೋಸೆಸ್ ಯಾವ ಥರ ಇರುತ್ತೆ ಅಂದರೆ, ಬೇಸ್ಡ್ ಆನ್ ಮೆರಿಟ್ ಎಕ್ಸಾಮ್, ಅಂದರೆ PU ಮಾರ್ಕ್ಸ್ ಮೇಲೆ ಯೂನಿವರ್ಸಿಟಿ ಕೆಲವು ಕಡೆ ತಗೊತಾರೆ. ಸಮ್ ಕಾಲೇಜಸಲ್ಲಿ ಕ್ಯಾಂಡಿಡೇಟ್ ಸ್ಕೋರ್ ಹೈ ಮಾರ್ಕ್ಸ್ ಸಬ್ಜೆಕ್ಟ್ಸ್ ಲೈಕ್ ಕೆಮಿಸ್ಟ್ರಿ, ಬಯಾಲಜಿ ಆ್ಯಂಡ್ ಹೆಲ್ತ್ ಸೈನ್ಸ್ ಅಂತ ಬರುತ್ತೆ. ಅಂಥ ಕಡೆ ಈ ಕೋರ್ಸ್ ಮಾಡಿರೋರನ್ನ ತಗೋತಾ ಹೋಗ್ತಾರೆ. ಡ್ಯೂರೇಷನ್ ಬಂದು ಈ BSc ಬ್ಯೂಟಿ ಕಾಸ್ಮೆಟಾಲಜಿ ಇದು 3 ಇಯರ್ಸ್ ಇರುತ್ತೆ. UG ಕೋರ್ಸ್ ಅಂತ ಕರೀತಾರೆ. ಅವರೇಜ್ ಫೀಸ್ ಬಂದು ಕೆಲವು ಕಾಲೇಜಲ್ಲಿ 30,000 ಇದೆ, ಅಪ್ ಟು 1.5 lakhsವರೆಗೂ ಕಾಲೇಜ್ ಮೇಲೆ ಡಿಪೆಂಡ್ ಆಗುತ್ತೆ. ಅರೌಂಡ್ 3 to 12 lakhs ಸ್ಯಾಲ್ರಿ ಪ್ಯಾಕೇಜ್ ಇರೋ ಅಂಥ ಜಾಬ್ಸು ಸಹ ಇಲ್ಲಿ ಸಿಗ್ತವೆ ಇದರಿಂದ. ಮತ್ತು ಕೆಲವೊಂದು ಎಂಟ್ರೆನ್ಸ್ ಎಕ್ಸಾಮು ನಡೀತದೆ. NPAT ಅಂತ ಕರೀತಾರೆ, ನ್ಯಾಷನಲ್ ಪ್ರೋಗ್ರಾಮ್ಸ್ ಅಡ್ಮಿಷನ್ ಟೆಸ್ಟ್ ಅಂತೇಳಿ. CUT ಕಾಮನ್ ಯೂನಿವರ್ಸಿಟಿ ಎಂಟ್ರೆನ್ಸ್ ಟೆಸ್ಟು, CUCET ಛತ್ತೀಸ್ಗಢ ಯೂನಿವರ್ಸಿಟಿ ಕಾಮನ್ ಎಂಟ್ರೆನ್ಸ್ ಟೆಸ್ಟು, ಸೆಟ್ ಸ್ಟೇಟ್ ಎಲಿಜಿಬಿಲಿಟಿ ಟೆಸ್ಟ್ ಅಂತೇಳಿ ನಡೆಯುತ್ತೆ. ಈ ಥರ ಕೆಲವು ಕಡೆ ಈ ಎಂಟ್ರೆನ್ಸ್ ಮುಖಾಂತರ ಈ ಕೋರ್ಸ್ಗೆ ಸೇರಿಸ್ಕೋತಾರೆ. ನೆನ್ಪಿಟ್ಕೊಳ್ಳಿ, BSc ಇನ್ ಕಾಸ್ಮೆಟಾಲಜಿ. ಯಾರೋ ಬ್ಯೂಟಿಷಿಯನ್ ಬಗ್ಗೆ ಇಂಟ್ರೆಸ್ಟ್ ಇದೆ ಅವರೆಲ್ಲ ಈ ಕೋರ್ಸ್ಗೆ ಸೇರ್ಬೋದು. ಒಂದು ಇಂಡಿಪೆಂಡೆಂಟ್ ಜಾಬ್ ಓರಿಯೆಂಟೆಡ್ ಕೋರ್ಸ್ ಇದು. ಬೇಕಾದ್ರೆ ಈ ಕೋರ್ಸ್ ಮುಗಿದ ಮೇಲೆ ಓನಾಗಿ ಅವರೇನೆ
ಒಂದು ಬ್ಯೂಟಿ ಶಾಪ್ ಮಾಡ್ಬೋದು, ಇಲ್ಲ ಸ್ಕಿನ್ ಕೇರ್ ಸೆಂಟರು, ಏರ್ ಕೇರ್ ಸೆಂಟರು ಇದನ್ನ ಎಲ್ಲ ಬರ್ತವೆ. ಅಲ್ಲೆಲ್ಲ ಇಲ್ಲಿ ಕೆಲಸ ಮಾಡ್ಬೋದು. ಯಾರೆಲ್ಲ ಇಂಟ್ರೆಸ್ಟ್ ಇದ್ದೀರಿ ಈ ಕೋರ್ಸ್ಗೆ ಜಾಯ್ನ್ ಆಗ್ಬೋದು. ಥ್ಯಾಂಕ್ ಯು.